ಹೌದು, ನಾನು ಬ್ಯಾಡ್ ಮಾಮ್. ಏನಿವಾಗ? ಈ ವಿಡಿಯೋ ನನ್ನ ಮದರ್‌ಹುಡ್ ಜರ್ನಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋ ಟಾಕ್ಸಿಕ್ ಪೀಪಲ್‌ಗೆ. ಹೌದು, ನಾನು ಕೆಟ್ಟಮ್ಮ. ಯಾಕಂದ್ರೆ ನನ್ನ ಹಾಗೆ ನನ್ನ ಮಗಳ ಲೈಫ್ ಸೇಫ್ಟಿಗೋಸ್ಕರ ಸಿ ಸೆಕ್ಷನ್ ಡೆಲಿವರಿ ಮಾಡಿಸ್ಕೊಂಡೆ. ನನ್ನ ಮಗಳಿಗೆ ಸುಸು ಮಾಡಿದಾಗ ವೆಟ್ ಫೀಲ್ ಆದ್ರೆ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ. ಸೊ ಡೈಪರ್ ಯೂಸ್ ಮಾಡ್ತೀನಿ. ಡೆಲಿವರಿ ಆದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಫಾರ್ಮುಲಾ ಫೀಡ್ ಮಾಡಿದ್ದೀನಿ. ನನ್ನ ಮಗಳಿಗೆ ಶೆಕೆ ಆದ್ರೆ ಫ್ಯಾನ್ ಆನ್ ಮಾಡ್ತೀನಿ. ಜಾಕಾಯಿ, ಬಜ್ಜಿ, ಜೇನುತುಪ್ಪ ಏನೂ ಕೊಡಲ್ಲ. ಕಣ್ಣಿಗೆ, ಐಬ್ರೋಸ್‌ಗೆ, ಕಾಡಿಗೆ ಹಚ್ಚಲ್ಲ. ನನ್ನ ಮಗಳಿಗೆ ಡಿಸ್ಕಂಫರ್ಟ್ ಆಗೋ ತರ ಓವರ್ ಡ್ರೆಸ್ ಮಾಡೋದಿಲ್ಲ. ಯಾವಾಗ್ಲೂ ಸ್ವೆಟರ್ ಹಾಕಲ್ಲ. ನನ್ ಮಗಳಿಗೆ ಬಿಸಿ ಬಿಸಿ ನೀರ್ ಸ್ನಾನ ಮಾಡ್ಸಲ್ಲ. ಅಂಬ್ಲಿಕಲ್ ಕಾರ್ಡ್ ಬೇಗ ಬೀಳ್ಲಿ ಅಂತ ಅರಿಶಿನ ಹಚ್ಚಿಲ್ಲ. ನನ್ ಮಗಳಿಗೆ ಯಾವಾಗ್ಲೂ ಎತ್ಕೊಂಡಿದ್ರೆ ಕೈ ರೂಢಿ ಆಗುತ್ತೇನೋ ಅಂತ ಎತ್ಕೊಂಡೇ ಇರಲ್ಲ. ಯಾಕಂದ್ರೆ ಈಗ ಎತ್ಕೊಂಡಿಲ್ಲ ಅಂದ್ರೆ ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎತ್ಕೊಳೋಕೆ ಆಗಲ್ಲ. ನಿಮ್ ತರ ನಾನು ಪೋಸ್ಟ್ ಮಾರ್ಟಮ್ ಟೈಮ್ ಅಲ್ಲಿ ಸಪ್ಪೆ ಅನ್ನ ಸಪ್ಪೆ ಸಾರು ತಿನ್ನಲ್ಲ. ಹೆಲ್ತಿ ಅಂಡ್ ನ್ಯೂಟ್ರಿಷಿಯಸ್ ಜೊತೆಗೆ ಟೇಸ್ಟಿ ಫುಡ್ ತಿಂತೀನಿ. ನಿಮ್ಮಂತವ್ರು ನಮ್ ಮನೆಗೆ ಬಂದು ನನ್ ಮಗಳಿಗೆ ಮುತ್ತು ಕೊಡೋಕಂತೂ ನಾನ್ ಬಿಡೋದೇ ಇಲ್ಲ. ನನ್ ಮಗಳು ಕಪ್ಪಗಿದ್ದಾಳೆ, ಬೆಳ್ಳಗಿದ್ದಾಳೆ, ತೆಳ್ಳಗಿದ್ದಾಳೆ, ದಪ್ಪಗಿದ್ದಾಳೆ ಅಂತ ಯೋಚನೆ ಮಾಡಲ್ಲ. ಹೆಲ್ತಿ ಆಗಿದ್ರೆ ಸಾಕು ಅನ್ಕೋತೀನಿ. ನನ್ ಮಗಳಿಗೆ ಮೂಗು ಚೂಪಾಗ್ಲಿ ಅಂತ ಎಳ್ದು ಎಳ್ದು ಟಾರ್ಚರ್ ಮಾಡಲ್ಲ. ಬೇಬಿ ಬಾಡಿ ಮಸಾಜ್ ಅನ್ನೋ ಹೆಸರಲ್ಲಿ ನನ್ ಮಗಳಿಗೆ ಹಿಂಸೆ ಕೊಡಲ್ಲ. ಬರೀ ಜೆಂಟಲ್ ಮಸಾಜ್ ಮಾತ್ರ ಮಾಡ್ತೀನಿ. ನನ್ ಮಗಳು ಹುಟ್ಟಿದ್ಮೇಲೂ ಅಯ್ಯೋ ನನ್ಗೆ ಹೆಣ್ಮಗು ಆಗ್ಬಿಡ್ತಲ್ಲ ಅಂತ ವ್ಯಥೆ ಪಡಲ್ಲ. ನಮ್ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಸೆಲೆಬ್ರೇಟ್ ಮಾಡ್ತೀನಿ. ನನ್ ಮಗಳಿಗೆ ಹುಷಾರಿಲ್ಲ ಅಂದ್ರೆ ನಿಮ್ಮಂತ ಟಾಕ್ಸಿಕ್ ಜನರ ಹತ್ರ ಮಾತ್ರ ಸಜೆಷನ್ ತಗೊಳ್ಳಲ್ಲ. ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ಹತ್ರ ಹೋಗ್ತೀನಿ. ನನ್ ಮಗಳು ಹುಟ್ಟಿದ್ಮೇಲೆ ಅವಳ ಫೇಸ್ ಮೇಲೆ ಎಲ್ಲಿ ಫೇಶಿಯಲ್ ಏರ್ ಬಂದ್ಬಿಡುತ್ತೇನೋ ಅಂತ ಫುಲ್ ಆಫ್ ಬ್ಯಾಕ್ಟೀರಿಯಾ ಇರೋ ಪ್ಲಾಸೆಂಟಾ ಇಂದ ನನ್ ಮಗಳ ಮುಖನ ಉಜ್ಜಿಲ್ಲ. ಓವರ್ ಆಲ್ ಆಗಿ ನನ್ ಮಗಳಿಗೆ ನಾನು ಟಾರ್ಚರ್ ಕೊಡಲ್ಲ. ಹೌದು, ನಾನು ಬ್ಯಾಡ್ ಮಾಮ್. ಏನಿವಾಗ?